ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆಗೆ ಬಿಜೆಪಿಯ ಕಾರ್ಯಕರ್ತರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ನಾನೀಗ ಬೆಂಗಳೂರಿನ ಬ್ಯಾಟ್ರಾಯನಪುರದಲ್ಲಿರುವಂತಹ ಈ ಒಂದು ಸಿಗ್ನಲ್ ಬಳಿ ಇದ್ದೀನಿ. ಸಿಗ್ನಲ್ ಬಳಿಯ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಬಂಧಿಸುವಂತಹ ಕೆಲಸವನ್ನು ಮಾಡಿದರು. ಅಂದರೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಈಗಾಗಲೇ ಏನು ಒಂದಷ್ಟು ಅಕ್ರಮವಾಗಿ ಭೂಮಿಯನ್ನು ಕಬಳಿಸಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಗೆ ಮುಂದಾದರು. ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ, ಈ ಒಂದು ಬ್ಯಾಟ್ರಾಯನಪುರದಲ್ಲಿರುವಂತಹ ಈ ಒಂದು ಸಿಗ್ನಲ್ ಬಳಿ ಸುಮಾರು 500ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರು. ಪ್ರತಿಭಟನೆ ಮಾಡುವಂತಹ ಕಾರ್ಯಕರ್ತರನ್ನು BMTC ಬಸ್ಸು ಹಾಗೆ ಪೊಲೀಸ್ ವಾಹನದಲ್ಲಿ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು. ಬಹಳ ಮುಖ್ಯವಾಗಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅವರ ವಿರುದ್ಧ ಏನು ಭೂಮಿ ಅಕ್ರಮವಾಗಿ ಕಬಳಿಸಿದ್ದಾರೆ ಎನ್ನುವಂತಹ ಉದ್ದೇಶದಡಿ ಇವತ್ತು ಬಹಳ ಮುಖ್ಯವಾಗಿ ಬಿಜೆಪಿಯ ಕಾರ್ಯಕರ್ತರು ಬ್ಯಾಟ್ರಾಯನಪುರದ ಸಿಗ್ನಲಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾಗಳಾಯಿತು. ಪೊಲೀಸ್ ಅಧಿಕಾರಿಗಳು ಪ್ರತಿಭಟನೆ ಮಾಡುವಂತಹ ಕಾರ್ಯಕರ್ತರನ್ನ ಬಂಧಿಸುವಂತಹ ಕೆಲಸ ಮಾಡಿದರು. ಅಂದರೆ ಯಾವುದೇ ರೀತಿಯಾದಂತಹ ನೀವು ಅನುಮತಿಯನ್ನು ಪಡೆಯದೆ ನೀವು ಹೇಗೆ ಪ್ರತಿಭಟನೆಯನ್ನು ಮಾಡಿದ್ರಿ ಅನ್ನುವಂತಹ ತಾಕೀತನ್ನು ಕೂಡ ಮಾಡಿದರು. ಹಾಗೆ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಏನು ಧಿಕ್ಕಾರ ಆಗಲಿ, ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದಂತಹ ಪ್ರತಿಯೊಂದು ಕಾರ್ಯಕರ್ತರನ್ನು ಕೂಡ ಇವತ್ತು ಬಂಧಿಸುವಂತಹ ಕೆಲಸವನ್ನು ಪೊಲೀಸರು ಈಗಾಗಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು 30 ನಿಮಿಷಗಳ ಕಾಲ ಪ್ರತಿಭಟನಾಕಾರನನ್ನು ಅಂದರೆ ಇಲ್ಲಿ ಏನು ಒಂದಷ್ಟು ಟ್ರಾಫಿಕ್ ಜಾಮ್ ಆಯಿತು. ಟ್ರಾಫಿಕ್ ಸರಿಪಡಿಸಲಿಕ್ಕೆ ಒಂದಷ್ಟು ಪೊಲೀಸರು ಹರಸಾಹಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ 30 ನಿಮಿಷಗಳ ಕಾಲ ಈ ಒಂದು ಬ್ಯಾಟ್ರಾಯನಪುರದಲ್ಲಿರುವಂತಹ ಈ ಒಂದು ಸಿಗ್ನಲ್ ಬಳಿ ಒಂದಷ್ಟು ಟ್ರಾಫಿಕ್ ಜಾಮ್ ಆಯಿತು. ಸಾರ್ವಜನಿಕರಿಗೆ ಸಮಸ್ಯೆ ಆಯಿತು. ವಾಹನ ಸಂಚಾರ ಆಗಿರ್ಬೋದು, ಬಸ್ಸುಗಳ ಸಂಚಾರ ಕೂಡ ಒಂದು 30 ನಿಮಿಷಗಳ ಸ್ತಬ್ಧ ಆಯಿತು ಅಂತಲೇ ಹೇಳ್ಬೋದು. ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪೊಲೀಸರು ಹರಸಾಹಸ ಮಾಡಿದರು. ಹಾಗೆ ಪ್ರತಿಭಟನಾಕಾರನನ್ನು ಚದುರಿಸುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.